ನಕಾಶಾದಾರಿ. ದಾರಿಯಿಂದ ಒಳಗಡೆ ಬಂದರೆ ಗೇಟು. ಈ ಕಡೆನೂ ವಿಲೇಜ್ಗೆ ಹೋಗುತ್ತೆ. ಇಲ್ಲಿಂದ ನಮಗೆ ಕರ್ನಾಟಕ ಓನ್ಲಿ 1 ಕಿಲೋಮೀಟ್ರ್. ಆಂಧ್ರ ಇದು ಸ್ಟಾರ್ಟ್ ಆಗಿದೆ. ಇದು ಆಂಧ್ರಕ್ಕೆ ಬರುತ್ತೆ. ಒಳಗಡೆ ಬಂದಮೇಲೆ ಇದು ಎಂಟ್ರೆನ್ಸ್ ಗೇಟು. ಗೇಟ್ನ ಪಕ್ಕದಲ್ಲಿ ನಿಮಗೆ ಒಂದು ಒಳ್ಳೆ ವಾಸಕ್ಕೋಸ್ಕರ ಒಂದು ರೂಮ್ ಇದೆ. ರೂಮ್ ಜೊತೆಗೆ ನೋಡಿ ತೆಂಗಿನ ಮರ, ಈ ಕಡೆನೂ ತೆಂಗು ಹಾಕಿದ್ದಾರೆ. ಮಾವು ಎಲ್ಲ ಕಂಪ್ಲೀಟ್ ಮಾವಿದೆ. ಮಾವು ಅಂದರೆ ಇದು ಎಲ್ಲ ಆಲ್ಫಾನ್ಸೋ ಬಾದಾಮಿ. ಇದು ಸಿಸ್ಟಮೆಟಿಕ್ ಆಗಿ ಎಲ್ಲ ನಲ್ಲಿಗಳು ಮಾಡಿಸಿದ್ರೆ, ಎಲ್ಲ ನಲ್ಲಿಗಳೆಲ್ಲ ಮಾಡಿಸಿ ಎಲ್ಲ ಒಳ್ಳೆ ಎಲ್ಲ ಬಾದಾಮಿ ಆಲ್ಫಾನ್ಸೋ ಆಪೂಸ್ ಅಂತ ಏನು ಕರಿತೀವೋ ನಾವು, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕಾಯಿದು ಕಂಪ್ಲೀಟಾಗಿ ಒಳ್ಳೆ ಇಳುವರಿ ಬರುತ್ತೆ. ಸಾಯಿಲ್ ವಿಷಯಕ್ಕೆ ಬಂದರೆ ರೆಡ್ ಸಾಯಿಲು, ಕೆಂಪು ಭೂಮಿ, ತುಂಬ ಅಂದವಾದಂಥ ತೋಟ ಇದು. ಪ್ರತಿ ಒಂದು ಗಿಡದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ 1 ಕ್ವಿಂಟಲ್ನಿಂದ 1.5 ಕ್ವಿಂಟಲ್ ಕಾಯಿ ಇದೆ ಇದರಲ್ಲಿ, ನೋಡ್ತಾ ಇರ್ಬೋದು ನೀವು. ಯಾಕಂದರೆ ಮಾವಿಗೆ ತುಂಬ ಮಾರ್ಕೆಟ್, ತುಂಬ ಬೇಡಿಕೆ ಇರುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ ರೊಂಬೆ ಕೊಂಬೆಗಳಲ್ಲಿ ಎಲ್ಲ ಥರನೂ ಕಾಯಿ ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ. ಮೇಲ್ಭಾಗದಿಂದ ತುದಿಯಿಂದ ಹಿಡಿದು ಕೆಳಗಿನ ಭಾಗದವರೆಗೂ ಕಾಯಿ. ಈಗೆಲ್ಲ ಇನ್ನು 1 ಮಂತಲ್ಲಿ ಎಲ್ಲ ಕಟಾವಿಗೆ ಬರುತ್ತೆ ಇದು ಕಾಯಿ. ತುಂಬ ಚೆನ್ನಾಗಿದೆ ಕಾಯಿ, ಒಳ್ಳೆ ಸೈಜ್ ಕಟ್ಟಿದೆ. ಇದು ಮಾರಾಟಕ್ಕಿದೆ ನಿಮಗೆ ಭೂಮಿ. ಇದು ರೇಟ್ ಏನಾಗ್ಬೋದು, ಇಲ್ಲಿ ನೀರು ಯಾವ ಥರ ಇದೆ, ಸಬ್ಸೆಂಟ್ ವಾಟ್ರು, ಎಲ್ಲ ಗಿಡಗಳಿಗೂ ನಿಮಗೆ ಎಲ್ಲ ನಲ್ಲಿಗಳು ಮಾಡಿದ್ದಾರೆ ರೈತರು. ನೋಡಿ ಎಲ್ಲ ನಲ್ಲಿ ಸಿಸ್ಟಮು, ನೀರಿಗೆ ಸಮಸ್ಯೆ ಇಲ್ಲ. ಗಿಡ ತುಂಬ ಅದ್ಭುತವಾದಂಥ ಫಲ ಕೊಡುವಂಥ ಗಿಡಗಳು. ಕೆಳಗೆ ನೋಡಿ, ಕೆಳಗಿನ ಭಾಗದವರೆಗೂ ನಾವು ಕುತ್ಕೊಂಡ್ರೂ ಇಲ್ಲಿ ಕಾಯಿ ಕಾಣಬೇಕು, ಅಷ್ಟು ಅದ್ಭುತವಾದಂಥ ಕಾಯಿ ಇದು. ಒಳ್ಳೆ ನೀಟ್ ಆ್ಯಂಡ್ ಕ್ಲೀನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ, ಅದ್ಭುತವಾದಂಥ ಫಸಲು. ಇದು ಟೋಟಲ್ ನಿಮಗೆ 5 ಎಕರೆ ಇದೆ. 4 ಎಕರೆ 35 ಕುಂಟೆ. 4 ಎಕರೆ 35 ಕುಂಟೆ ಇದೆ. ಕಾಯಿ ಕಮ್ಮಿ ಇಲ್ಲ ಇದರಲ್ಲಿ. ಕಾಯಿ ಅದ್ಭುತವಾದಂಥ ಮರಗಳು, ಒಳ್ಳೆ ನಿಮಗೆ ಇಳುವರಿ ಬರುವಂಥ ಮರಗಳಿವೆಲ್ಲ. ಭಾಳ ಅಂದರೆ ಭಾಳ ಚೆನ್ನಾಗಿದೆ ನೋಡಿ. ಪ್ರತಿ ಮರದಲ್ಲೂ ಗೊಂಚಲು ಕಾಯಿ ನಿಮಗೆ ನೋಡಿ. ಇದು ಒಂದು ಮಲ್ಲಿಕ, ಇಷ್ಟೊತ್ತು ತೋರಿಸಿದ್ದು ಆಲ್ಫಾನ್ಸೋ. ನಿಮಗೆ ನೋಡಿ ಮಲ್ಲಿಕ ಎಷ್ಟು ಚೆನ್ನಾಗಿದೆ. ಮಲ್ಲಿಕ ತುಂಬ ಅದ್ಭುತವಾದಂಥ, ಇನ್ನು ಈಗ ಸ್ಟಾರ್ಟ್ ಆಗ್ತಾಯಿದೆ ಕಾಯಿ. ಸುಮಾರು ಇದರಲ್ಲೇ ನಿಮಗೆ 2 ಕ್ವಿಂಟಲ್ ಕಾಯಿ ಇದೆ. 2 ಕ್ವಿಂಟಲ್ ಕಾಯಿ ಇದೆ ಇದರಲ್ಲಿ. ಮಲ್ಲಿಕ ನೋಡಿ ಎಷ್ಟು ಅದ್ಭುತವಾದಂಥ ಕಾಯಿ. ಈ ಕಡೆ ಬಂದಮೇಲೆ ನೋಡಿ, ತೋಟ ಮಾತ್ರ ಭಾಳ ಚೆನ್ನಾಗಿ ಮೇಂಟೆನೆನ್ಸ್ ಇಟ್ಟಿದ್ದಾರೆ ರೈತರು. ನೋಡಿ ಇದು ನಿಮಗೆ, ಇದು ಬೇನಿಷಾ ನೋಡಿ ಯಾವ ಸೈಜಲ್ಲಿ ಇದೆ ಕಾಯಿ,
ಎಲ್ಲ ಸೈಜ್ ಇದೆ. ತುಂಬ ಒಳ್ಳೆ ಇಳುವರಿ ಕೊಡುವಂಥ ಇದು ಗಿಡ. ಇಲ್ಲಿ ಮಧ್ಯದಲ್ಲಿ ಗಿಡ ಹೋಗಿತ್ತು, ಒಂದು ತೆಂಗಿನ ಗಿಡ ಹಾಕಿದ್ದಾರೆ ರೈತರು. ತುಂಬ ಅದ್ಭುತವಾದಂಥ ತೋಟ ಇದು ನನ್ನದು. ಈ ಒಂದು ತೋಟದಲ್ಲಿ ನಿಮಗೆ ಒಳ್ಳೆ ಬಗೆ ಬಗೆಯ ಹಣ್ಣು, ಮಾವು ಅಂದರೆ ಮಾವಿಗೆ ತುಂಬ ಒಳ್ಳೆ ಮಾರ್ಕೆಟು ಇರುವಂಥ ಇದು ಪ್ಲೇಸು. ಮಣ್ಣಿನ ವಿಷಯ ನೋಡಿ, ಮಣ್ಣು ಎಷ್ಟು ಚೆನ್ನಾಗಿದೆ. ಯಾಕಂದರೆ ಇಂಥ ಮಣ್ಣಲ್ಲಿ ನಾವು ಜಮೀನು ಮಾಡೋದಕ್ಕೆ ಅದೃಷ್ಟ ಮಾಡಿರಬೇಕು ಸ್ನೇಹಿತರೆ. ಅದ್ಭುತವಾದಂಥ ತೋಟ ಇದು. ಒಳ್ಳೆ ಇಳುವರಿ ಬರುತ್ತೆ. ಒಳ್ಳೆ ತುಂಬ ಚೆನ್ನಾಗಿದೆ ತೋಟ. ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ಅದ್ಭುತವಾದಂಥ ಕಾಯಿ ಬರ್ತಾಯಿದೆ. ತೋಟದಲ್ಲಿ ನೀವು ಒಳ್ಳೆಯ ಒಂದು ಬೋರ್ ಇದೆ, ಸಫಿಷಿಯೆಂಟ್ ವಾಟ್ರು, ಬೋರ್ ಸಮೇತ ತೋರಿಸ್ತೀನಿ. TC ಇದೆ, ಟ್ರಾನ್ಸ್ಫಾರ್ಮ್ ಇದೆ, ಮತ್ತು ಇಳುವರಿ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿದೆ ತೋಟದಲ್ಲಿ. ಇದು ನಿಮಗೆ 1 ಎಕರೆ ಬಂದ್ಬಿಟ್ಟು 23 ಲಕ್ಷ ಹೇಳ್ತಿದ್ದಾರೆ. ಅಲ್ಪ ಸ್ವಲ್ಪ ನೆಗೆಷಬಲ್ ಆಗುತ್ತೆ. ಇಲ್ಲಿಂದ ಪರಶಾಂಪುರ ನಮಗೆ ಕೇವಲ 10 ಕಿಲೋಮೀಟರ್ ಪರಶಾಂಪುರ ಆಗುತ್ತೆ. ತುಂಬ ಅದ್ಭುತವಾದಂಥ ಜಮೀನು. ಇದು ನಮ್ಮ ಚಿತ್ರದುರ್ಗ ಅಥವಾ ಚಳ್ಳಕೆರೆ. ನಮಗೆ ಇಲ್ಲಿಂದ ಕೇವಲ 43 ಕಿಲೋಮೀಟ್ರ್ ಆಗುತ್ತೆ ಚಳ್ಳಕೆರೆ ಟೌನ್. ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ. ಇದು ಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದ್ಭುತವಾದಂಥ ತೋಟ ಇದು. ಎಕರೆ ಬಂದ್ಬಿಟ್ಟು 23 ಲಕ್ಷ ಹೇಳ್ತಾರೆ. ನೆಗೆಷಬಲ್ ಆಗುತ್ತೆ. ಬೋರು, ಡ್ರಿಪ್ಪು, ಪೈಪ್ಲೈನು ಎಲ್ಲ ರೆಡಿ ಇದೆ ತೋಟ. ಓಕೆ, ಜೈ ಹಿಂದ್, ಜೈ ಭಾರತ್. ಇಂಟ್ರೆಸ್ಟ್ ಇದ್ದವ್ರು ನನ್ನ ನಂಬರ್ಗೆ ಕರೆ ಮಾಡಿ.